ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿ ಒಳಗೆ ಏನು ನೋಡೋಣ ಯು ಜಿ ಸಿ ನೆಟ್ ಡಿಸೆಂಬರ್ 2025 ಎಕನಾಮಿಕ್ಸ್ ಪೇಪರ್ 2 ಹಾಕಿರೋದು. ಎಕನಾಮಿಸ್ಟ್ ನೋಡ್ರಿ ಅರ್ಥಶಾಸ್ತ್ರಜ್ಞರು ಅವರ ಥಿಯರಿ ಮತ್ತು ಅವರ ಬುಕ್ಸ್ಗಳನ್ನು ನೋಡೋಣ. ಅರ್ಥಶಾಸ್ತ್ರಜ್ಞರ ಬುಕ್ಸ್ ಮತ್ತು ಅವರ ಥಿಯರಿಗಳನ್ನು ನೋಡೋಣ. ಅದೇ ರೀತಿ ನಮ್ಮ ಚಾನಲ್ ಏನೋ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಅದೇ ರೀತಿ ಫಸ್ಟ್ ಒನ್ ಯಾರು ಬರ್ತಾರ? ಆ್ಯಡಮ್ ಸ್ಮಿತ್ ಅವರು ಬರ್ತಾರ. ಆ್ಯಡಮ್ ಸ್ಮಿತ್ ಅವರ 1723 ಹಿಡಿದ 1790 ಬರ್ತಾರ. ಆ್ಯಡಮ್ ಸ್ಮಿತ್ ಅವರ ಫಸ್ಟ್ ಒನ್ ಯಾವ ಸಿದ್ಧಾಂತ ಕೊಡ್ತಾರೆ ಅಂದ್ರೆ, ಆ್ಯಡಮ್ ಸ್ಮಿತ್ ಅವರು 1776ರಲ್ಲಿ ವೆಲ್ತ್ ಆಫ್ ನೇಷನ್ನ ಈ ಬುಕ್ಸನ್ನು ಬರೀತಾರೆ. ಎಷ್ಟ್ರಾಗ 1776ರಲ್ಲಿ ಬರೀತಾರೆ. ಅದು ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಹಾಗೂ ಕಾರಣಗಳ ಪರಿಶೀಲನೆ ಎಂಬ ನಿಯಮವನ್ನು ಬರೀತಾರೆ. ಅದೇ ರೀತಿ ಸೆಕೆಂಡ್ ಒನ್ ದ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್, ಇದನ್ನು ಯಾವಾಗ ಕೊಡ್ತಾರೆ ಅಂದ್ರೆ 1759ರಲ್ಲಿ ನೈತಿಕ ಭಾವನೆಗಳ ಸಿದ್ಧಾಂತವನ್ನು ನೀಡ್ತಾರೆ. ಯಾವುದಂದ್ರೆ ಅದರಲ್ಲಿ ನೈತಿಕ ಭಾವನೆಗಳ ಸಿದ್ಧಾಂತವನ್ನು ನೀಡ್ತಾರೆ. ನೆಕ್ಸ್ಟ್ ಒನ್ ರೀ ಅವರ ಥಿಯರಿಸ್, ಆ್ಯಡಮ್ ಸ್ಮಿತ್ ಅವರ ಥಿಯರಿಸ್ಗಳ ಕಂಡು ಬರ್ತಾವ್ರಿ. ಫಸ್ಟ್ ಒನ್ ಆ್ಯಡಮ್ ಸ್ಮಿತ್ ಅವರ ಥಿಯರಿ ಯಾವ್ದು ಬರ್ತೈತೆ ಅಂದ್ರೆ ಲಾ ಆಫ್ ಇನ್ವಿಸಿಬಲ್ ಹ್ಯಾಂಡ್. 1776ರಲ್ಲಿ ಇದನ್ನ ಥಿಯರಿ ನೀಡ್ತಾರೆ. ಕಾಣದ ಕೈ ನಿಯಮ 1776ರಲ್ಲಿ ಯಾರು ಕೊಡ್ತಾರೆ ಅಂದ್ರೆ ಆ್ಯಡಮ್ ಸ್ಮಿತ್ ಅವರ 1776ರಲ್ಲಿ ನೀಡ್ತಾರೆ. ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್, ಇದು 1776 ಸೇಮ್ ವರ್ಷದಲ್ಲಿ ಕೊಡ್ತಾರೆ. ಸಂಪೂರ್ಣದ ಪ್ರಯೋಜನದ ತತ್ವಗಳನ್ನು ನೀಡ್ತಾರೆ. ನೆಕ್ಸ್ಟ್ ಒನ್ ಥರ್ಡ್ ಒನ್ ನೋಟಿನ್ ಆಫ್ ದ ಇನ್ಕ್ರೀಸಿಂಗ್ ರಿಟರ್ನ್ಸ್, ಈ ನಿಯಮ 1776ರಲ್ಲಿ ಕೊಡ್ತಾರೆ. ಆದಾಯ ಹೆಚ್ಚಿಸುವ ಕಲ್ಪನೆಯಾಗಿದೆ ಇದು. ಅದೇ ರೀತಿ ಫೋರ್ತ್ ಒನ್ ಡಿವಿಷನ್ ಆಫ್ ಲೇಬರ್ ಅಂದ್ರೆ ಕಾರ್ಮಿಕರ ವಿಭಜನೆ 1776ರಲ್ಲಿ ಇದನ್ನು ಅವಾಗ ಕೊಡ್ತಾರೆ. ಡಿವಿಷನ್ ಆಫ್ ಲೇಬರ್ 1776ರಲ್ಲಿ ನೀಡ್ತಾರೆ. ತದನಂತರ ಫಿಫ್ತ್ ಒನ್ ಕ್ಯಾನನ್ ಆಫ್ ದ ಟ್ಯಾಕ್ಸೇಷನ್ ಅಂದ್ರೆ ತೆರಿಗೆಯ ವಿಧಿಸುವ ನಿಯಮಗಳು. ಕ್ಯಾನನ್ ಆಫ್ ಟ್ಯಾಕ್ಸೇಷನ್ ಅಂದರೆ 1776ರಲ್ಲಿ ಕೊಡ್ತಾರೆ. ಇದು ತೆರಿಗೆಯ ವಿಧಿಸುವ ನಿಯಮಗಳ ಕೊಡ್ತಾರೆ. ಆರನೇದ್ರ ಡಾಕ್ಟ್ರಿನ್ ಆನ್ ನ್ಯಾಚುರಲ್ ಲಾ ಕೊಡ್ತಾರೆ. ನ್ಯಾಚುರಲ್ ಲಾ ಇದು ನೈಸರ್ಗಿಕ ಕಾನೂನಿನ ಸಿದ್ಧಾಂತ. ಇದನ್ನು 1776ರಲ್ಲಿ ನೀಡ್ತಾರೆ. ಅದೇ ವರ್ಷದಲ್ಲಿ ನೀಡ್ತಾರೆ. ಅದೇ ವರ್ಷದಲ್ಲಿ ಅಷ್ಟು ನಿಯಮಗಳು ನೀಡ್ತಾರೆ. ಲೆಜಿಸ್ಲೇಚರ್ ಅಂತ ಸೆವೆಂತ್ ಒನ್, ಇದನ್ನು ಲೆಜಿಸ್ನ ನ್ಯಾಯೋಚಿತ ನಿಯಮಗಳನ್ನು ನೀಡ್ತಾರೆ. ಇದು ಸೇಮ್ 1776ರಲ್ಲಿ ನೀಡ್ತಾರೆ. ಒಂದೇ ವರ್ಷದಲ್ಲಿ 7 ಥಿಯರಿಗಳನ್ನು ನೀಡ್ತಾರೆ. ಯಾರಂದ್ರೆ ಆ್ಯಡಮ್ ಸ್ಮಿತ್ ಅವರ 1723 ಹಿಡಿದ 1790ರವರೆಗೆ ಎಷ್ಟಂದ್ರೆ 7 ಥಿಯರಿಗಳನ್ನು ನೀಡ್ತಾರೆ. ಅದೇ ರೀತಿ 2 ಬುಕ್ಸ್ಗಳನ್ನು ಬರೀತಾರೆ. ಒಂದು ನೈತಿಕ ಭಾವನೆಗಳ ಸಿದ್ಧಾಂತವನ್ನು ಬರೀತಾರೆ ರೀ. ಸೆಕೆಂಡ್ ಒಂದು ಯಾವುದಂದ್ರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಅದರ ಕಾರಣಗಳನ್ನು ಇಲ್ಲಿ ಯಾರು ನೀಡ್ತಾರೆ ಅಂದ್ರೆ ಆ್ಯಡಮ್ ಸ್ಮಿತ್ ಅವರ ನೀಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ಒನ್ ಯಾವುದಂದ್ರೆ ಡೇವಿಡ್ ರಿಕಾರ್ಡೋ ಅವರ ಸಿದ್ಧಾಂತ ನೋಡೋಣ, ಅಥವಾ ಸಿದ್ಧಾಂತ ಮತ್ತು ಬುಕ್ಸ್ಗಳನ್ನು ನೋಡೋಣ. ಡೇವಿಡ್ ರಿಕಾರ್ಡೋ ಅವರದ 1772 ಮತ್ತು 1823 ಇವರ ಕಾಲಾವಧಿ. ಡೇವಿಡ್ ರಿಕಾರ್ಡೋ ಅವರ ಬುಕ್ಸ್ನು ದ ಹೈ ಫ್ರಾಜಸ್ ಆಫ್ ಬಿಲಿಯನ್ ಆಫ್ ಪ್ರಾಫ್ ಆಫ್ ದ ಡಿಫ್ರೇಷನ್ ಆಫ್ ಬ್ಯಾಂಕ್ ನೋಟಿಸ್ 1810 ಕೊಡ್ತಾರ. ಬ್ಯಾಂಕುಗಳ ನೋಟು ಸವಕಳಿ ಪುರಾವೆಯಾಗಿ ಅದೇ ರೀತಿ ಬೆಳ್ಳಿಯ ಬಂಗಾರದ ಹೆಚ್ಚಿನ ಬೆಲೆಯನ್ನು ನೀಡ್ತದ. ಇದು ಬ್ಯಾಂಕ್ ನೋಟುಗಳ ಸವಕಳಿ ಪುರಾವೆಯಾಗಿ ಬೆಳ್ಳಿಯ ಬಂಗಾರದ ಹೆಚ್ಚಿನ ಬೆಲೆಗಳನ್ನು ನೀಡ್ತದ. ತದನಂತರ ಆನ್ ದ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ಯಾಕ್ಸೇಷನ್ 1817 ಕೊಡ್ತಾರೆ. ಇದನ್ನ 1817 ರಾಜಕೀಯ ಅರ್ಥಶಾಸ್ತ್ರ ತತ್ವದ ಮೇಲೆ ಮತ್ತು ತೆರಿಗೆಯ ಮೇಲೆ ಈ ನಿಯಮನ ವಿಧಿಸ್ತಾರೆ. ಅದೇ ರೀತಿ ಥಿಯರಿಸ್ ಅವರ ನೋಡೋಣ. ಯಾರಂದ್ರೆ ಡೇವಿಡ್ ರಿಕಾರ್ಡೋ ಅವರ 5 ಥಿಯರಿಗಳನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಫಸ್ಟ್ ಥಿಯರಿನು ದ ಹೈ ಪ್ರೈಸ್ ಆಫ್ ದ ಬಿಲಿಯನ್. ಈ ನಿಯಮದಲ್ಲಿ ಬೆಳ್ಳಿಯ ಹೆಚ್ಚಿನ ಬೆಲೆಯನ್ನು ನಿರ್ಧಾರವಾಗ್ತದೆ ಎಂಬುದನ್ನು ಯಾವಾಗ ತಿಳಿಸ್ಯಾರ 1810 ತಿಳಿಸ್ತಾರೆ. ಅದೇ ರೀತಿ ಸೆಕೆಂಡ್ ಒನ್ ಡಿಫ್ರೆನ್ಷಿಯೇಷನ್ ರೆಂಟ್. ಡಿಫ್ರೆಂಟ್ ಅಂದ್ರೆ ಇದನ್ನ ವಿಭಿನ್ನದ ಬಾಡಿಗೆ
ವಿಭಿನ್ನದ ಬಾಡಿಗೆ ಯಾವಾಗ ಕೊಡ್ತಾರ 1817 ಕೊಡ್ತಾರ ಈ ನಿಯಮವನ್ನು. ತದನಂತರ 3 ಕಂಪ್ಯಾರೇಟಿವ್ ಕಾಸ್ಟ್ ಅಡ್ವಾಂಟೇಜ್, ಇದು 1817 ಕೊಡ್ತಾರ ತುಲನಾತ್ಮಕ ವೆಚ್ಚದ ಅನುಕೂಲ ನಿಯಮವನ್ನು ಇದು ತಿಳಿಸ್ತದೆ. ಅದರವಾಗ 1817ರಲ್ಲಿ. ಅದೇ ರೀತಿಯ 4th ಡಿಮ್ಯಾಂಡ್ ಸೈಡ್ ಆಫ್ ದ ಇಂಟರ್ನ್ಯಾಷನಲ್ ಟ್ರೇಡ್, ಡಿಮ್ಯಾಂಡ್ ಸೈಡ್ ಆಫ್ ದ ಇಂಟರ್ನ್ಯಾಷನಲ್ ಟ್ರೇಡ್, ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಬೇಡಿಕೆ ಯಾವಾಗ ನೀಡ್ತಾರೆ ಅಂದ್ರೆ 1817ರಲ್ಲಿ ನೀಡ್ತಾರೆ. 5th ಐರನ್ ಲಾ ಆಫ್ ದ ವೇಜಸ್, ಇದನ್ನ ಯಾವಾಗ ನೀಡ್ತಾರೆ ಅಂದ್ರೆ 1817 ಇದು ಇರಾನ್ ಆಗ್ಬೇಕ್ರಿ. ಇರಾನ್ ಲಾ ಆಫ್ ದ ವೇಜಸ್, ಇರಾನ್ ಲಾ ಆಫ್ ದ ವೇಜಸ್ ಯಾವಾಗ ನೀಡ್ತಾರೆ ಅಂದ್ರೆ 1817ರಾಗ ಇರಾನ್ ವೇತನ ಕಾನೂನು ಎಂಬ ನಿಯಮಗಳನ್ನು ನೀಡ್ತಾರೆ. ಡೇವಿಡ್ ರಿಕಾರ್ಡೋ ಅವರ 5 ಥಿಯರೀಸ್ ಮತ್ತು ಅದೇ ರೀತಿಯ ಬುಕ್ಸ್ಗಳನ್ನು ನೀಡ್ತಾರೆ. ತದನಂತರ ಮುಂದುವರೆದು 3ನೇದು ಥಾಮಸ್ ರಾಬರ್ಟ್ಸ್ ಇವರದ ಬುಕ್ಸ್ನನ್ನು ಆ್ಯನ್ ಈಸಿ ಆನ್ ದ ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯಾ ಶಾಸ್ತ್ರ ತತ್ವದ ಕುರಿತು ಯಾರು ಹೇಳ್ತಾರೆ? ರಾಬರ್ಟ್ ಥಾಮಸ್ ಅವರ ಹೇಳ್ತಾರೆ. ಅದೇ ರೀತಿ ಯಾವಾಗ ಕೊಡ್ತಾರೆ ಅಂದ್ರೆ 1798ರಾಗ ಕೊಡ್ತಾರ್ರಿ ಆ್ಯನ್ ಈಸಿ ಆನ್ ದ ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯಾ ಶಾಸ್ತ್ರದ ತತ್ವದ ಕುರಿತು ಇವರು ಹೇಳ್ತಾರೆ. ಯಾವಾಗ 1798ರಾಗ ಹೇಳ್ತಾರೆ. ನೆಕ್ಸ್ಟ್ ದ ಪ್ರಿನ್ಸಿಪಲ್ ಹೈ ಪ್ರೈಸ್ ಆಫ್ ದ ಪ್ರಾವಿಷನ್ಸ್, 1800 ಹೇಳ್ತಾರೆ. ಈ ನಿಯಮನ ಗಣಿಗಾರಿಕೆಯಲ್ಲಿ ನಿರ್ಬಂಧನೆ ಹೆಚ್ಚಿನ ಬೆಲೆಯ ಅಧ್ಯಕ್ಷರಾಗಿದ್ದಾರೆ ಎಂಬುದನ್ನು ಇದು ತಿಳಿಸ್ತದ. ಅಧ್ಯಕ್ಷರ ನಿರ್ಬಂಧನೆ ಮತ್ತು ಗಣಿಗಾರಿಕೆಯ ಹೆಚ್ಚಿನ ಬೆಲೆಯನ್ನು ತಿಳಿಸ್ತದ. ಅದೇ ರೀತಿ 3rd ಅಬ್ಸಲ್ಯೂಟ್ ಅಬ್ಸರ್ವೇಷನ್ಸ್ ಆನ್ ದ ಎಫೆಕ್ಟ್ಸ್ ಆಫ್ ದ ಕ್ರೌನ್ ಲಾ ಅಂತ ಹೇಳ್ತಾರೆ. 1814ರಾಗ ಕೊಡ್ತಾರೆ. ಜೋಳದ ಕಾನೂನುಗಳ ಪರಿಣಾಮದ ಕುರಿತು ಅವಲೋಕನ ಮಾಡ್ತಾರೆ. ಕಾರ್ನ್ ಲಾ ಅಂದ್ರೆ ಜೋಳದ ಕಾನೂನು ಪರಿಣಾಮ ಕುರಿತು ಅವಲೋಕನ ಮಾಡ್ತಾರೆ. 1814ರಾಗ ಥಾಮಸ್ ರಾಬರ್ಟ್ಸನ್ ಅವರ ನೀಡ್ತಾರೆ. ಅದೇ ರೀತಿ 4th ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿಕ್ಸ್, ಈ ನಿಯಮಗಳ ಒಳಗ ಬುಕ್ಕ ಯಾವ ವರ್ಷ ಕೊಡ್ತಾರ? 1820ರಾಗ ಕೊಡ್ತಾರ. ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ 1820ರಾಗ ಈ ನಿಯಮ ನೀಡ್ತಾರೆ. ಅದೇ ರೀತಿ ರಾಜಕೀಯ ಆರ್ಥಿಕತೆಯ ಪ್ರಧಾನ ವಿಷಯ ಕುರಿತ ಈ ನಿಯಮ ತಿಳಿಸ್ತದ. ನೆಕ್ಸ್ಟ್ ಒನ್ ಮೇರಿ ಬೆಂಥಮ್ 1748 ಹಿಡಿದ 1832 ಇವರ ಕಾಲಾವಧಿ. ಅದೇ ರೀತಿ ಫಸ್ಟ್ ಒನ್ ಬುಕ್ಸ್ ಯಾವ್ದು ಬರ್ತಾರೆ? ಆ್ಯನ್ ಇಂಟ್ರೊಡಕ್ಷನ್ ಟು ದ ಪ್ರಿನ್ಸಿಪಲ್ ಆಫ್ ಮಾರಲ್ ಆ್ಯಂಡ್ ಲೆಜಿಸ್ಲೇಷನ್, ಇದನ್ನ 1780ರಲ್ಲಿ ನೀಡ್ತಾರೆ. ನೈತಿಕ ಮತ್ತು ಕಾನೂನಿನ ಪ್ರಧಾನ ಪರಿಚಯನ ನೀಡ್ತದ. ತದನಂತರ ಡಿಫೆನ್ಸ್ ಆಫ್ ದ ಯೂಸರಿ 1787ರಾಗ ನೀಡ್ತಾರ. ಈ ಬಡ್ಡಿಯ ರಕ್ಷಣೆ ಈ ನಿಯಮ ತಿಳಿಸ್ತದ. ಅದೇ ರೀತಿ 3rd ಪ್ರೊಟೆಸ್ಟ್ ಅಗ್ನೆಸ್ಟ್ ಲಾ ಆಫ್ ಟ್ಯಾಕ್ಸೇಷನ್ 1795ರಾಗ್ರಿ. ಈ ನಿಯಮ ಅತಿ ಹೆಚ್ಚು ಬಡ್ಡಿ ಮತ್ತು ಹಣದ ಸಾಲವನ್ನು ನೀಡುವ ನಿಯಮವನ್ನು ತಿಳಿಸ್ತದ. ಹೆಚ್ಚುವರಿ ಬಡ್ಡಿ ವಸೂಲಿ ಮಾಡುವ ರಚನೆಯನ್ನು ತಿಳಿಸ್ತದ. ಅದೇ ರೀತಿ 4th ಮ್ಯಾನ್ಯುವಲ್ ಆಫ್ ದ ಪೊಲಿಟಿಕಲ್ ಎಕನಾಮಿಕ್, ಅದೇ ರೀತಿ 1798ರಾಗ ಈ ನಿಯಮವನ್ನು ತಿಳಿಸ್ತಾರ. ರಾಜಕೀಯ ಆರ್ಥಿಕ ಕೈಪಿಡಿ ಎಂಬುವ ನಿಯಮನ ಇವರು ತಿಳಿಸ್ತಾರ. ಎಷ್ಟರಾಗ ಅಂದ್ರೆ 1798ರಾಗ ಇವರು ತಿಳಿಸ್ತಾರ. ನೆಕ್ಸ್ಟ್ ಒನ್ 4th ಅನ್ನೋದು 5th ಯಾರ್ದ? ಜಾನ್ ಸ್ಟುವರ್ಟ್ ಮಿಲ್ ಅವರದ 1806 ಮತ್ತು 1873ರಾಗ ಇವರ ನಿಯಮಗಳನ್ನು ಕಂಡು ಬರ್ತಾವ. ಅದರೊಳಗೆ ಬುಕ್ಸ್ಗಳು ಕಂಡು ಬರ್ತಾವ. ಫಸ್ಟ್ ಒನ್ ಯಾವ್ದಂದ ದ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ 1848. ದ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ 1848ರಾಗ ರಾಜಕೀಯ ಆರ್ಥಿಕತೆಯ ತತ್ವಗಳನ್ನು ತಿಳಿಸ್ತದ. ಸೆಕೆಂಡ್ ಒನ್ ಯಾವುದಂದ್ರೆ ಆನ್ ಲಿಬರ್ಟಿ 1859ರೊಳಗೆ ತಿಳಿಸ್ತದ. ಅಂದ್ರೆ ಕೇವಲ ಸ್ವಾತಂತ್ರ್ಯ
ಕೇವಲ ಸ್ವಾತಂತ್ರ್ಯವನ್ನು ತಿಳಿಸ್ತದ. ತದನಂತರ ಯುಟಿಲಿರೈಸೇಷನ್ ಯುಟಿಲಿರೈಸೇಷನ್ ಈ ನಿಯಮ ತಿಳಿಸ್ತದ. ಈ ನಿಯಮ ಯಾವಾಗ ತಿಳಿಸ್ತದೆ ಅಂದ್ರೆ 1863ರಲ್ಲಿ ಈ ನಿಯಮವನ್ನು ತಿಳಿಸ್ತಾರ. ಅಂದ್ರೆ ಉಪಯುಕ್ತವಾದ ನಿಯಮಗಳನ್ನು ತಿಳಿಸ್ತಾರ. ಅದೇ ರೀತಿ ಮುಂದಿನ ಥಿಯರಿ ಯಾವುದಂದ್ರೆ ಪ್ಯಾರಲ್ ಹೆನ್ರಿಚ್ ಮ್ಯಾಕ್ಸ್ ಅವರದ್ರಿ. ಮಾರ್ಕ್ಸ್ ಅವರದ 1818 ಹಿಡಿದ 1883ರವರೆಗೆ ಇವರ ಬುಕ್ಸ್ ಬರ್ತಾರ್ರಿ. ಅದೇ ರೀತಿ ಬುಕ್ಸ್ ನೋಡೋಣ. ಥಿಯರೀಸ್ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಯಾವಾಗ ಕೊಡ್ತಾರೆ? 1862 ಕೊಡ್ತಾರೆ. ಈ ಥಿಯರಿಯನ್ನು ಅಷ್ಟ 1862 ಕೊಡ್ತಾರ್ರಿ. ಈ ಥಿಯರಿಯ ನಿಯಮ ಏನಂತ? ಹೆಚ್ಚುವರಿ ಮೌಲ್ಯಗಳ ಸಿದ್ಧಾಂತ. ಹೆಚ್ಚುವರಿ ಥಿಯರಿಗಳನ್ನು ಏನು ಮಾಡ್ಬೋದು? ಪ್ರತಿಪಾದನೆ ಮಾಡಬಹುದು ಅಂತ ಹರ್ಚನ್ ಮಾರ್ಕ್ಸ್ ಅವರ ಹೇಳ್ತಾರ್ರಿ. ಅದೇ ರೀತಿ ಸೆಕೆಂಡ್ ಒನ್ ಕ್ಯಾಪಿಟಲ್ ವ್ಯಾಲ್ಯೂ 1A ಅದೇ ರೀತಿ ಸೆಕೆಂಡ್ ಒನ್ ಕ್ಯಾಪಿಟಲ್ ವ್ಯಾಲ್ಯೂ 1A ಕ್ರಿಟಿಕ್ ಆಫ್ ಪೊಲಿಟಿಕಲ್ ಎಕನಾಮಿ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಕ್ಯಾಪಿಟಲ್ 1867 ಕೊಡ್ತಾರೆ. ಈ ನಿಯಮ ಏನತ್ತ? ಬಂಡವಾಳದ ಮೌಲ್ಯ ಮತ್ತು ರಾಜಕೀಯ ಆರ್ಥಿಕ ವಿಮರ್ಶೆಯ ಬಂಡವಾಳದ ಉತ್ಪಾದನೆಯ ಪ್ರಕ್ರಿಯೆಯನ್ನು ತಿಳಿಸ್ತದ. ಅದೇ ರೀತಿ ಥರ್ಡ್ ಒನ್ ಕಮ್ಯುನಿಸ್ಟ್ ಪ್ರಣಾಳಿಕೆ ಈ ನಿಯಮವನ್ನು ತಿಳಿಸ್ತದ. ಕಮ್ಯುನಿಸ್ಟ್ ಪ್ರಣಾಳಿಕೆಯ ನಿಯಮ ತಿಳಿಸ್ತದ. ಅದೇ ರೀತಿ ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಒನ್ ಆಂಟೋನಿ ಅಗಸ್ಟಸ್ ಮತ್ತು ಕ್ರೈಟನ್ ನೋಟ್. ಇವರು ಎಷ್ಟು? 1801 ಮತ್ತು 1877 ಬರ್ತಾರ್ರಿ. ಈ ಬುಕ್ಸ್ ಏನು ಬರ್ತಾರ? ರಿಸರ್ಚ್ ಆನ್ ದ ಮ್ಯಾಥಮೆಟಿಕಲ್ ಪ್ರಿನ್ಸಿಪಲ್ ಆಫ್ ದ ಥಿಯರಿ ಆಫ್ ವೆಲ್ತ್ 1838 ನೀಡ್ತಾರ. ಸಂಪತ್ತಿನ ಸಿದ್ಧಾಂತದ ಗಣಿತ ತತ್ವದ ಮೇಲೆ ಹುಡುಕಾಟವನ್ನು ನಡೆಸ್ತಾರ. ನೆಕ್ಸ್ಟ್ ಆಲ್ಫ್ರೆಡ್ ಮಾರ್ಸೆಲ್ ರವರು ಬರ್ತಾರ. 1842 ಮತ್ತು 1924ರಲ್ಲಿ ಆಲ್ಫ್ರೆಡ್ ಮಾರ್ಸೆಲ್ ಅವರ ಕಾಲಾವಧಿ. ಆಲ್ಫ್ರೆಡ್ ಮಾರ್ಸೆಲ್ ಅವರ ಫಸ್ಟ್ ಒನ್ ಯಾವ್ದು ಬುಕ್ ಬರ್ತಾರ? ಫಸ್ಟ್ ಒನ್ ದ ಫಾರ್ ಥಿಯರಿ ಆಫ್ ದ ಫಾರ್ಗೆಟನ್ ಟ್ರೇಡ್, ದ ಫಾರ್ ಥಿಯರಿ ಆಫ್ ಡೊಮೆಸ್ಟಿಕ್ ವ್ಯಾಲ್ಯೂ ಈ ನಿಯಮನ ತಿಳಿಸ್ತಾರ. ಅದೇ ರೀತಿ 1879 ತಿಳಿಸ್ತಾರ. 1879 ವಿದೇಶಿ ವ್ಯಾಪಾರದ ಶುದ್ಧ ಸಿದ್ಧಾಂತ ಯಾವುದಂದ್ರ ವಿದೇಶಿ ವ್ಯಾಪಾರ ಶುದ್ಧ ಸಿದ್ಧಾಂತ ನಿಯಮಗಳನ್ನು ತಿಳಿಸ್ತಾರ. ಶುದ್ಧ ಸಿದ್ಧಾಂತ ತಿಳಿಸ್ತಾರ. ದೇಶೀಯ ಮೌಲ್ಯಗಳ ಸಿದ್ಧಾಂತನ ಅಲ್ಲಿ ತಿಳಿದುಕೊಳ್ತಾರ. ಅದೇ ರೀತಿ ಪ್ರಿನ್ಸಿಪಲ್ ಆಫ್ ಎಕನಾಮಿ 1890 ಕೊಡ್ತಾರ. 1890 ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿ ಅಂದ್ರೆ ಅರ್ಥಶಾಸ್ತ್ರದ ತತ್ವಗಳನ್ನು ನೀಡ್ತಾರ. ಅರ್ಥಶಾಸ್ತ್ರದ ತತ್ವಗಳನ್ನು ಇವರ ನೀಡ್ತಾರ. ಅದೇ ರೀತಿ ನೆಕ್ಸ್ಟ್ ಒನ್ ಇಂಡಸ್ಟ್ರಿ ಅಂಡ್ ಟ್ರೇಡ್ 1919ರಲ್ಲಿ ನೀಡ್ತಾರ. ಈ ಥಿಯರಿ ಏನಂತ? ಕೈಗಾರಿಕಾ ವ್ಯಾಪಾರ ನೀತಿ ನಿಯಮಗಳನ್ನು ತಿಳಿಸ್ತದ. ಅದೇ ರೀತಿ ನೆಕ್ಸ್ಟ್ ಒನ್ ಮನಿ ಕ್ರೆಡಿಟ್ ಆ್ಯಂಡ್ ಕಾಮರ್ಸ್ ಅಂದ್ರೆ ವಾಣಿಜ್ಯ ನಿಯಮಗಳನ್ನು ತಿಳಿಸ್ತದ ಹಾಗೂ ಹಣದ ಕ್ರೆಡಿಟ್ಗಳನ್ನು ತಿಳಿಸ್ತದ. ಅದೇ ರೀತಿ ನೆಕ್ಸ್ಟ್ ಒನ್ ACPU ಇಲ್ಲಿ ಚಿತ್ರಗಳು ಕೊಟ್ಟಾರಲ್ಲ ಇವರೇ ನೋಡ್ರಿ. ACPU ಇವ್ರ ಬುಕ್ಸ್ ಯಾವ್ಯಾವ ಬರ್ತಾರ? ಫಸ್ಟ್ ಒನ್ ACPU ಅವರ ಕಾಲಾವಧಿ ಎಷ್ಟು? ಕಾಲಾವಧಿ 1877. ಅವರ ಕಾಲಾವಧಿ ಎಷ್ಟಂದ್ರೆ 1877. ಅವರ ಕಾಲಾವಧಿ 1877 ರೀ. ಅವರ ಕಾಲಾವಧಿ ಎಷ್ಟಂದ್ರೆ 1877 ರೀ. 1877
1877 ಹಿಡ್ಕೊಂಡ್ರಿ ಅವರ ನಿಯಮ 1959ರವರೆಗೆ ಅವರ ಕಾಲಾವಧಿ ಯಾವ್ರಂದ್ರೆ ACPU ಅವರದ 1877 ಹಿಡಿದ 1959ರ ನಿಯಮ. ಅವರ ಬುಕ್ಸ್ ಯಾವ್ಯಾವ ಬರ್ದಾರ ಬುಕ್ಸ್ ಫಸ್ಟ್ ಒನ್ ಯಾವ್ದಾರ ವೆಲ್ತ್ ಆ್ಯಂಡ್ ವೆಲ್ಫೇರ್ 1912 ವೆಲ್ತ್ ವೆಲ್ಫೇರ್ ಅಂದ್ರೆ ಸಂಪತ್ತು ಮತ್ತು ಯೋಗಕ್ಷೇಮಗಳ ನಿಯಮ ಬರೀತಾರೆ. ತದನಂತರ ಸೆಕೆಂಡ್ ಒನ್ ಯಾವುದಂದ್ರೆ ಅನ್ಎಂಪ್ಲಾಯ್ಮೆಂಟ್ 1924ರಾಗ ಈ ನಿಯಮ ನೀಡ್ತಾರೆ. ಇದು 1924 1914ರಲ್ಲಿ ಇದು 1914ರಲ್ಲಿ ಆಗ್ಬೇಕ್ರಿ. 1914ರಲ್ಲಿ ಆಗ್ಬೇಕು ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ. ತದನಂತರ 3 ದ ಎಕನಾಮಿಕ್ಸ್ ಸ್ಟ್ಯಾಟ್ಯುಟರಿ ಸ್ಟೇಟಸ್. ಈ ನಿಯಮ ಏನು ಹೇಳ್ತೈತೆ ಅಂದ್ರೆ ದ ಎಕನಾಮಿಕ್ಸ್ ಸ್ಟ್ಯಾಟ್ಯುಟರಿ ಸ್ಟೇಟಸ್ 1935ರೊಳಗೆ ಈ ನಿಯಮ ಕೊಡ್ತಾರೆ. ACPU ಅವರ ಕೊಡ್ತಾರೆ. ಈ ನಿಯಮ ಏನು ಹೇಳ್ತದ ಸ್ಥಿರ ರಾಜ್ಯಗಳ ಅರ್ಥಶಾಸ್ತ್ರ. ಸ್ಟ್ಯಾಟ್ಯುಟರಿ ಅಂದ್ರೆ ಸ್ಥಿರ ರಾಜ್ಯಗಳ ಅರ್ಥಶಾಸ್ತ್ರದಿಂದ ತಿಳಿಸ್ತದ. ಸ್ಥಿರ ರಾಜ್ಯಗಳ ಅರ್ಥಶಾಸ್ತ್ರ ನಿಯಮವನ್ನು ತಿಳಿಸ್ತದ. ಅದೇ ರೀತಿ ಫೋರ್ತ್ ಒನ್ ದ ವ್ಯಾಲ್ಯೂ ಆಫ್ ಮನಿ. ಈ ನಿಯಮ ಹೇಳ್ತದೆ ದ ವ್ಯಾಲ್ಯೂ ಆಫ್ ಮನಿ. ಈ ನಿಯಮ ಹೇಳ್ತಾ 1947ರಾಗ ಈ ನಿಯಮ ಕಂಡು ಬರ್ತದೆ. ಇದರಲ್ಲಿ ಹಣದ ಮುಸುಕು ನಿಯಮಗಳನ್ನು ತಿಳಿಸ್ತಾರೆ. ಅದೇ ರೀತಿ ACPU ಅವ್ರನ್ನ ಯಾರು ನೋಡಿಲ್ಲ ಈಗ ನೋಡ್ರಿ ಇಲ್ದಾರ ಈ ಚಿತ್ರದಲ್ಲಿ ACPU ಅವ್ರ ಕಾಣ್ತಾರೆ. ಅದೇ ರೀತಿ ಇವರು ಬುಕ್ಸ್ಗಳನ್ನ 4 ಬುಕ್ಸ್ಗಳನ್ನು ನೀಡಿದ್ದಾರೆ ACPU ಅವರ. ತದನ್ನ ರೋಸಾ ಲಸನ್ಬೆರಿ ಅವರನ್ನು 1871 ಮತ್ತು 1919 ಇವರ ಕಾಲಾವಧಿ. ಅದೇ ರೀತಿ ಬುಕ್ಸ್ ಯಾವುದು ಬರ್ದಾರ ದ ಮಾಸ್ ಆಫ್ ಸ್ಟಿಕ್ ದ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ದ ಟ್ರೇಡ್ ಯೂನಿಯನ್ 1906ರಲ್ಲಿ ನೀಡ್ತಾರೆ. ರಾಜಕೀಯ ಪಕ್ಷ ಮತ್ತು ಕಾರ್ಮಿಕರ ಸಂಘಗಳ ಮೇಲೆ ಇವರು ಏನು ಮಾಡ್ತಾರೆ ಜನಗಳ ಸಂದರ್ಶನ ದಾಳಿ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಒನ್ ದ ಅಕ್ಯುಮುಲೇಷನ್ ಆಫ್ ದ ಕ್ಯಾಪಿಟಲ್ 1913ರಾಗ ನೀಡ್ತಾರೆ. ಅಂದ್ರೆ ಬಂಡವಾಳದ ಸಂಗ್ರಹಣೆ 1913ರೊಳಗೆ ರೋಸ್ ಲಕ್ಸನ್ಬೆರಿ ಅವರ ನೀಡ್ತಾರೆ. ಇವರ ಕಾಲಾವಧಿ ಇಷ್ಟದ. ಇವರು 2 ಬುಕ್ಗಳನ್ನು ಬರೆದಾರ. ರೋಸ್ ಲಕ್ಸನ್ಬೆರಿ ಅವರ 1871ರಿಂದ 1919ರವರೆಗೆ ಇವರು ಏನು ಹೇಳ್ತಾರೆ ರಾಜಕೀಯ ಪಕ್ಷಗಳ ಮತ್ತು ಕಾರ್ಮಿಕ ಸಂಘಟನೆ ಮೇಲೆ ಜನಸಂದರ್ಶಿಯ ದಾಳಿಗಳನ್ನು ಯಾವ ರೀತಿ ಏನೇನು ಎಂಬುದನ್ನು ಆ ಪುಸ್ತಕದಲ್ಲಿ ಅವರನ್ನು ನೀಡಿದ್ದಾರೆ. ಆ ಪುಸ್ತಕ ನೀವು ಸರಿಯಾಗಿ ನೋಡ್ರಿ ಅಥವಾ ಓದ್ರಿ. ಸೆಕೆಂಡ್ ಒನ್ ಏನದ ದ ಅಕ್ಯುಮುಲೇಷನ್ ಆಫ್ ದ ಕ್ಯಾಪಿಟಲ್ 1913ರಲ್ಲಿ ಈ ನಿಯಮ ಕೊಡ್ತಾರೆ. ಬಂಡವಾಳದ ಸಂಗ್ರಹಣೆ ಎಂಬ ನಿಯಮವನ್ನು ಇವರ ನೀಡ್ತಾರೆ. ತದನಂತರ ಮುಂದಿನ ಸಿದ್ಧಾಂತ ಅಥವಾ ಮುಂದಿನ ಅರ್ಥಶಾಸ್ತ್ರದ ನೋಡೋಣ. ಯಾವ್ದಾರ 11ನೇದವರ JR ಹಿಗ್ಸ್ ರೀ. ಯಾರಂದ್ರೆ JR ಹಿಗ್ಸ್ 1904 ಮತ್ತು 1989 ಇವರ ಕಾಲಾವಧಿ. JR ಹಿಗ್ಸ್ ಅವರ ಕಾಲಾವಧಿ. ಅದೇ ರೀತಿ ಫಸ್ಟ್ ಒನ್ ಯಾವುದ ಅವರ ಬುಕ್ಸ್ ಬರ್ತಾರೆ ಅಂದ್ರೆ ಫಸ್ಟ್ ವ್ಯಾಲ್ಯೂ ಆ್ಯಂಡ್ ಕ್ಯಾಪಿಟಲ್ 1939ರಲ್ಲಿ ಬರ್ತಾರೆ. ಈ ನಿಯಮವನ್ನು ಅಂದ್ರೆ ಮೌಲ್ಯ ಮತ್ತು ಬಂಡವಾಳದ ಮೇಲೆ ಇವರ ಫಸ್ಟ್ ಬಾರಿಗೆ 1939ರಲ್ಲಿ ಪ್ರಥಮ ಬಾರಿಗೆ ಫಸ್ಟ್ನೇ ಬುಕ್ ಇವರದ JR ಹಿಗ್ಸ್ ಅವರ ಮೊಟ್ಟ ಮೊದಲ ಬಾರಿಗೆ ಪ್ರಥಮ ಬುಕ್ ಆಗಿರ್ತದೆ ವ್ಯಾಲ್ಯೂ ಆ್ಯಂಡ್ ಕ್ಯಾಪಿಟಲ್ 1939ರಲ್ಲಿ ಈ ಪುಸ್ತಕವನ್ನು ಇವರ JR ಹಿಗ್ಸ್ ಅವರ ನೀಡ್ತಾರೆ. ಸೆಕೆಂಡ್ ಒನ್ ಯಾವುದಂದ್ರೆ ಕಾಂಟ್ರಿಬ್ಯೂಷನ್ ಟು ದ ಥಿಯರಿ ಆಫ್ ದ ಟ್ರೇಡ್ ಸೈಕಲ್ ಅಂದ್ರೆ ವ್ಯಾಪಾರ ಚಕ್ರದ ಸಿದ್ಧಾಂತ ಒಂದು ಕೊಡುಗೆ. ವ್ಯಾಪಾರದ ಸಿದ್ಧಾಂತದ ಒಂದು ಕೊಡುಗೆಯನ್ನು ನೀಡ್ತಾರೆ. ಎಷ್ಟರಲ್ಲಿ 1950ರಲ್ಲಿ JR ಹಿಗ್ಸ್ ಅವರ 2ನೇ ಪುಸ್ತಕ. ಅದೇ ರೀತಿ ಥರ್ಡ್ ಒನ್ ಪುಸ್ತಕ ರೀ. ಥರ್ಡ್ ಒನ್ ಯಾವುದಂದ್ರೆ ರಿವಿಷನ್ ಆಫ್ ಡಿಮ್ಯಾಂಡ್ ಥಿಯರಿ ಯಾವಾಗ ನೀಡ್ತಾರಲ್ಲ 1956 JR ಹಿಗ್ಸ್ ಅವರ 3ನೇ ಪುಸ್ತಕ. ಯಾವುದಂದ್ರೆ
ಇದು ಬೇಡಿಕೆಯ ತೋರಿಯ ಪರಿಷ್ಕರಣೆ ಈ ಬುಕ್ಕದ ನಿಯಮ. ಅದೇ ರೀತಿ ಫೋರ್ತ್ ಒನ್ ದ ಮೆಜರ್ಮೆಂಟ್ ಆಫ್ ರಿಯಲ್ ಇನ್ಕಮ್. ದ ಮೆಜರ್ಮೆಂಟ್ ರಿಯಲ್ ಇನ್ಕಮ್ ಅಂದ್ರೆ ನೈಜ ಆದಾಯದ ಮಾಪನ ಯಾವಾಗ ಕೊಡ್ತಾರ? 1958ರಲ್ಲಿ ಈ ನಿಯಮವನ್ನು ನೀಡ್ತಾರೆ. ಅದೇ ರೀತಿ ಫಿಫ್ತ್ ಒನ್ ಕ್ಯಾಪಿಟಲ್ ಆ್ಯಂಡ್ ಗ್ರೋತ್. ಕ್ಯಾಪಿಟಲ್ 5ನೆಯ ಪುಸ್ತಕ ಬರೋದ ಕ್ಯಾಪಿಟಲ್ ಆ್ಯಂಡ್ ಗ್ರೋತ್. 1965 ಕೊಡ್ತಾರೆ ರೀ. ಸಾರಿ, ಇಲ್ಲಿ 1965 ಆಗಬೇಕು, 1956 ಆಗೈತ್ರಿ, ಅದನ್ನು ತಿದ್ಕೋರಿ. 1965 ಕೊಡ್ತಾರೆ. ಯಾವುದಂದ್ರೆ ಬಂಡವಾಳ ಮತ್ತು ಬೆಳವಣಿಗೆ ಅಂದ್ರೆ ಕ್ಯಾಪಿಟಲ್ ಮತ್ತು ಗ್ರೋತ್ ಅಂದ್ರೆ ಬಂಡವಾಳ ಮತ್ತು ಬೆಳವಣಿಗೆ ಎಂಬ ನಿಯಮ ಇಲ್ಲಿ ಕಾಣ್ಬೋದು. 5ನೇದ. 6ನೇದ ISLM ಆ್ಯಂಡ್ ಎಕ್ಸ್ಪ್ಲನೇಷನ್ ಅಂದ್ರೆ ISLM ನ ವಿಸ್ತರಣೆ. 1980ರಲ್ಲಿ ನೀಡ್ತಾರೆ. JR ಹಿಕ್ಸ್ ಅವರ ಈ ನಿಯಮನ ನೀಡ್ತಾರೆ. ಅದೇ ರೀತಿ 7th ಒನ್ ವೆಲ್ತ್ ಆ್ಯಂಡ್ ವೆಲ್ಫೇರ್. 1981ರಲ್ಲಿ ನೀಡ್ತಾರೆ ರೀ. ವೆಲ್ತ್ ಆ್ಯಂಡ್ ವೆಲ್ಫೇರ್ ಅಂದ್ರೆ ಸಂಪತ್ತು ಮತ್ತು ಕಲ್ಯಾಣ ಎಂಬ ನಿಯಮ ನೀಡ್ತಾರೆ. JR ಹಿಕ್ಸ್ ಅವರ 7ನೇ ಪುಸ್ತಕ. ಅದೇ ರೀತಿ JR ಹಿಕ್ಸ್ ಅವರ 8ನೇ ಪುಸ್ತಕ ಯಾವುದರ ಮನಿ ಇಂಟ್ರೆಸ್ಟ್ ಆ್ಯಂಡ್ ವೇಜಸ್. 1982ರಾಗ ಈ ನಿಯಮ ನೀಡ್ತಾರೆ JR ಹಿಕ್ಸ್ ಅವರ. ಹಣದ ಬಡ್ಡಿ ಮತ್ತು ಕೂಲಿಯನ್ನು JR ಹಿಕ್ಸ್ ಅವರ ನೀಡ್ತಾರೆ. ಅದೇ ರೀತಿ 11ನೇದ ಅರ್ಥಶಾಸ್ತ್ರ. ಇವರ ಇಲ್ಲಿ ಈ ಪಿಕ್ಚರ್ ಒಳಗೆ ಕಾಣುವವರು JR ಹಿಕ್ಸ್ ಅವರ. 1904 ಮತ್ತು 1989ರವರೆಗೆ ಇವರ ಕಾಲಾವಧಿ ಇರ್ತದೆ. ವೆರಿ ಇಂಪಾರ್ಟೆಂಟ್ ಇವರ ಪುಸ್ತಕ ಮತ್ತು ತೇರ್ಸು ಜಾಸ್ತಿ ಇದಾವೆ. ಅದೇ ರೀತಿ UGC ನೆಟ್ ಒಳಗೆ ಕಂಪಲ್ಸರಿ ಕ್ವಶನ್ ಇವ್ರದ್ದು ಬಿದ್ದೇ ಬರ್ತಾವೆ. ಆದ್ದರಿಂದ ವೆರಿ ಇಂಪಾರ್ಟೆಂಟ್ ರೀ ಇದು ಕ್ವಶನ್. ನೀವು ಸರಿಯಾಗಿ ನೋಟ್ಸ್ ಮಾಡ್ಕೊರಿ. ವೆರಿ ಇಂಪಾರ್ಟೆಂಟ್ ಈ ನಿಯಮ, ಇಂಪಾರ್ಟೆಂಟ್. ಆದ್ದರಿಂದ ನೀವು ನೋಟ್ಸ್ ಮಾಡ್ಕೋಬೋದು. ಇಲ್ಲಾಕ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ PPT ನಾವು ಅಲ್ಲಿ ಹಾಕಿರೋದು PDF. ಆ PDF ನೋಡಿ ನೀವು ಸರಿಯಾಗಿ ಓದ್ಕೋಬೋದು ರೀ. ಅದೇ ನೆಕ್ಸ್ಟ್ ಒಂದು ನೋಡ್ರೆ 12ನೇ ಅರ್ಥಶಾಸ್ತ್ರಜ್ಞರು. ಸಾರಿ